ನಾಗಚಂದ್ರಿಕ ಯಾಗ. ಅದೇ ನಾಗಚಂದ್ರಿಕ ಯಾಗದ ಸಹಾಯದಿಂದಲೇ ಅವತ್ತು ತಕ್ಷಕವನದಲ್ಲಿ ವಿಷ್ಣುನ ನಾನು ಕಟ್ಟಾಕಿದ್ದು. ಆ ಯಾಗದಲ್ಲಿ ನಾನು ಪಡ್ಕೊಂಡ ಅನೇಕ ಸಿದ್ಧಿಗಳನ್ನ ಉಪಯೋಗಿಸ್ತಾ ಇಟ್ಕೊಂಡಿರೋದು ಈಗ ಉಪಯೋಗಕ್ಕೆ ಬರಬಹುದು. ಹೌದು, ಆ ಶಕ್ತಿಗಳ ಸಹಾಯದಿಂದ ಆ ನಾಗಿಣಿನ ಅವಳ ಶಕ್ತಿಗಳಿಂದ ಬೇರ್ಪಡಿಸಿ ಸಾಧಾರಣ ಮನುಷ್ಯನನ್ನಾಗಿ ಮಾಡಬೇಕು. ಅದಾಗಬೇಕು ಅಂದ್ರೆ ತಕ್ಷಕವನದ 5 ವಿಷ ಸರ್ಪಗಳನ್ನ ವಶಪಡಿಸ್ಕೊಂಡು ಇದೇ ಹೋಮಕುಂಡಕ್ಕೆ ಬಲಿ ಕೊಡಬೇಕು. ಸರ್ಪಗಳ ಮಾರಣ ಹೋಮ ಆಗ್ಬೇಕು. ಅದರಿಂದ ಉದ್ಭವ ಆಗೋ ಶಕ್ತಿಗಳನ್ನ ಬಳಸ್ಕೊಂಡು ಆ ನಾಗಿಣಿನ ಮಟ್ಟ ಹಾಕಬೇಕು. ಆಗ್ಲೇ ಆ ನಾಗಿಣಿ ನಾಶ ಆಗೋದು. ಏ ನಾಗಿಣಿ, ನೋಡ್ತಾ ಇರು, ನಿನ್ನ ಲೋಕದ ಸರ್ಪಗಳನ್ನೇ ಬಲಿ ಕೊಟ್ಟು ಹೇಗೆ ನಿನ್ನ ಶಕ್ತಿಹೀನಳನ್ನಾಗಿ ಮಾಡ್ತೀನಿ ಅಂತ. ಇನ್ನು ಮುಂದೆ ನೀನು ನಾಗಲೋಕದ ಯುವರಾಣಿ ಅಲ್ಲ, ಕೇವಲ ಒಬ್ಬ ಸಾಧಾರಣ ಮನುಷ್ಯಳಾಗಿ ಈ ಭೂಮಿ ಮೇಲೆ ಬಿದ್ದಿರ್ಬೇಕು. ನಿನ್ನ ಲೋಕನ ಮರೆಯೋ ಸಮಯ ಹತ್ರ ಬರ್ತಾ ಇದೆ ನಾಗಿಣಿ. ಸಿದ್ಧವಾಗು. ಈ ಭೈರವ ನೀನು ಹುಟ್ಟು ಅಡಗಿಸೋಕೆ ಸಜ್ಜಾಗ್ತಾ ಇದ್ದಾನೆ ನಾಗಿಣಿ. ಸಿದ್ಧವಾಗು. ಜೈ ಮಹಾಕಾಲ. ಹೊತ್ತು ಮೀರ್ತಾ ಇದೆ. ಇನ್ನು 5 ದೇವಿಯರ ದರ್ಶನ ಆಗಬೇಕು. ಸೂರ್ಯ ಮುಳುಗೋದಕ್ಕೆ ಇನ್ನು 1 ಗಂಟೆ ಬಾಕಿ ಇರೋದು. ಅರ್ಜುನ್, ನಾನು ಬರ್ತಾ ಇದ್ದೀನಿ. ನನ್ನ ನಾಗಮಣಿಯ ಹೋರಾಟಕ್ಕೆ ನಿನ್ನ ಪ್ರಾಣನ ಪಣಕ್ಕಿಟ್ಟು ಯುದ್ಧಕ್ಕೆ ಇಳಿದಿದ್ದೀನಿ. ಅರ್ಜುನ್, ಒಂದು ಕ್ಷಣ ನಾನು ಸ್ವಾರ್ಥಿ ಆಗ್ಬಿಟ್ಟೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಜೀವನ ಉಳಿಸ್ಕೊಳ್ಳೋ ಹೊಣೆ ನನ್ನದು. ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್